ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಪ್ಪುಸ್ ವ್ಯೂ. ಡಾಲಿ, ಇವತ್ತು ಹಬ್ಬ ಅಲ್ವಾ, ಏನು ಅಡುಗೆ ಮಾಡ್ತಿದೀಯಾ? ಸ್ಪೆಷಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ತರಕಾರಿ ಮತ್ತು ಅವರೆಕಾಳ್ದು ಪಲಾವ್ ಮಾಡ್ತಾಯಿದ್ದೀನಿ. ಏನೇನು ತರಕಾರಿ ಇಟ್ಕೊಂಡಿದೀಯಾ? ನಾನು ಇವಾಗ ಪಲಾವ್ನ 1 kg ಅಕ್ಕಿ ಮಾಡ್ತಿದ್ದೀನಿ. ಹಾಗಾಗಿ 1 ಬೌಲಷ್ಟು ಕ್ಯಾರೆಟ್, ಅದ್ರ ಜೊತೆಗೆ ಬೀನ್ಸ್, ಹಾಗೆ 1 ಬೌಲಷ್ಟು ಅವರೆಕಾಳು ಹಾಕ್ಕೊಂಡಿದ್ದೀನಿ. ಇನ್ನು ರುಬ್ಬೋದಕ್ಕೆ ಅಂತ ಹೇಳಿಬಿಟ್ಟು ತೆಂಗಿನಕಾಯಿ, ಹಾಗೆಯೇ 1 ಹಿಡಿಯಷ್ಟು ಬೆಳ್ಳುಳ್ಳಿ, 2ರಿಂದ 3 ಇಂಚಷ್ಟು ಶುಂಠಿ, 1 ಗ್ಲಾಸ್ ಅಕ್ಕಿಗೆ 2 ಮೆಣಸಿನ್ಕಾಯಿ, ಹಾಗಾಗಿ ನಾನು 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಹಿಡಿಯಷ್ಟು ಸಾಂಬಾರು ಸೊಪ್ಪು, ಜೊತೆಗೆ ಪುದೀನ ಸೊಪ್ಪು, ಜೊತೆಗೆ 4 ಮೆಣಸು ಹಾಕ್ಕೊಂಡ್ರೆ ರುಚಿ ಆಗುತ್ತೆ. ಇದಿಷ್ಟನ್ನ ರುಬ್ಬೋದು? ಹೌದು. ಹಾಗಾದ್ರೆ ಇದನ್ನೆಲ್ಲ ರುಬ್ಕೊಂಡ್ಬರೋಣ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕೋಬೇಕು. ಈರುಳ್ಳಿ ಟೊಮೆಟೊ ಎಷ್ಟೆಷ್ಟು ತೊಗೊಂಡಿದ್ಯಾ? 1 ಗ್ಲಾಸ್ ಅಕ್ಕಿಗೆ 2 ಈರುಳ್ಳಿ ಹಾಕಿ ಒಂದು 7ರಿಂದ 8 ಈರುಳ್ಳಿ, ಹಾಗೆ ಒಂದು 4ರಿಂದ 5 ಟೊಮ್ಯಾಟೊ ಹಾಕಿದ್ದೀನಿ. ಸರಿ, ಹಂಗಾದ್ರೆ ರುಬ್ಬಣ. ರುಬ್ಬೋದಕ್ಕೆ ಆವಾಗಲೇ ನಾನು ಹೇಳ್ದಂಗೆ 1 ಬೌಲಷ್ಟು ತೆಂಗಿನಕಾಯಿ, ಮೆಣಸು ಅದರೊಳಗಡೆ ಮೆಣಸು ಹಾಕಿದ್ದೀನಿ, 4ರಿಂದ 5 ಮೆಣಸು, ಹಾಗೆ 1 ಹಿಡಿಯಷ್ಟು ಸಾಂಬಾರು ಸೊಪ್ಪು, ಜೊತೆಗೆ 10 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು 3 ಇಂಚಷ್ಟು ಶುಂಠಿ, 1 ಹಿಡಿಯಷ್ಟು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಹಾಕೊಂಡಾಯ್ತಲ್ವಾ? ಇವಾಗ ಒಗ್ಗರಣೆಗೆ ಹಾಕ್ತಿದ್ಯಾ? ಒಗ್ಗರಣೆಗೆ ಹೇಗೆ ಹಾಕೋಬೇಕು? ಒಗ್ಗರಣೆಗೆ ಅಂದರೆ 1 ಗ್ಲಾಸ್ ಅಕ್ಕಿಗೆ ಮಿನಿಮಮ್ ಅಂದರೂ 2 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ನೀವು ಎಷ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಅನ್ನಂಗೆ ಹಾಕ್ತಿರೋ ಅಷ್ಟು ಅಡುಗೆ ರುಚಿಯಾಗಿ ಬರುತ್ತೆ. ಸೊ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ತೀರಾ ನಿಮಗೆ ಕಮ್ಮಿ ಅನಿಸಿದ್ರೆ ಮಧ್ಯ ಎಣ್ಣೆ ಹಾಕ್ಕೊಳ್ಳಿ. ಅಂದರೆ ಈಗ 1 ಪಾವಿಗೆ 2 ಚಮಚ ಎಣ್ಣೆ. ಹೌದು. ಈಗ 1 kg ಇದೆ, 8ರಿಂದ 10 ಚಮಚ ಮಿನಿಮಮ್ ಬೇಕು. ಅದ್ರ ಸರಿ. ಇಲ್ಲಿ ಬಿಸಿನೀರು ಏನಕ್ಕೆ ಇಟ್ಕೊಂಡಿದ್ಯಾ? ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನ, ಅದ್ರ ಜೊತೆಗೇನೆ ಬಿಸಿನೀರು ಇಟ್ಕೊಂಡ್ರೆ ಪಲಾವು ಬೇಗ ಆಗುತ್ತೆ. ಬೇಗ ಆಗುತ್ತೆ? ಹೌದು. ಯಾಕೆಂದ್ರೆ ಇಲ್ಲಿ ನೀರು ಮರಳಿರುತ್ತೆ. ಅದಾದ್ಮೇಲೆ ನಾವು ಇದಕ್ಕೆ ಹಾಕಿದ್ರೆ ಅಡುಗೆನೂ ಬೇಗ ಆಗುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಒಳ್ಳೆ ಐಡಿಯಾ ಇದು. ಏನೇನು ಮಸಾಲೆ ಐಟಮ್ಸ್ ಹಾಕ್ತಿದ್ಯಾ ಇವಾಗ? ಮಸಾಲೆ ಐಟಮ್ ಅಂದರೆ ಪಲಾವ್ ಎಲೆ ಏನು ಬರುತ್ತೋ ಅದ್ರ 8ರಿಂದ 10 ಎಲೆಗಳು, ಜೊತೆಗೆ 4ರಿಂದ 5 ಚಕ್ಕೆ, ಅದ್ರ ಜೊತೆಗೆ 4ರಿಂದ 5 ಮರಾಠಿ ಮೊಗ್ಗು, 4ರಿಂದ 5 ಏಲಕ್ಕಿ, ಜೊತೆಗೆ ಲವಂಗ, ಇಷ್ಟನ್ನು ಹಾಕಿದ್ರೆ ಒಗ್ಗರಣೆಗೆ ಇಷ್ಟನ್ನು ಹಾಕಬೇಕು. ಇವಾಗ ರುಚಿ ಆಗುತ್ತೆ ಪಲಾವ್. ಹಾಕೊಳ್ಳೋಣ. ಇಲ್ಲ, ನೀಟಾಗಿ ಬೆಂದಾದ್ಮೇಲೆ ನಾವೇನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕೊಳ್ಳೋಣ. ಎಷ್ಟು ಬೇಯಿಸ್ಕೋಬೇಕು ಈರುಳ್ಳಿನ? ಈರುಳ್ಳಿ ಹೇಗೆ ಬೇಯಬೇಕು ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಈರುಳ್ಳಿ ಬೇಯಿಸಿದ್ರೆ ಪಲಾವು ತುಂಬ ರುಚಿಯಾಗಿ ಬರುತ್ತೆ. ಅದೇ ರೀತಿಯಿಂದಾಗಿ ಹೆಚ್ಚುವಾಗಲೇ ನಾವು ತರಕಾರಿನ ಈ ಥರ ನೀಟಾಗಿ ಸ್ಲೈಸ್ ಬರೋ ಥರ ಹೆಚ್ಚಿಕೊಂಡ್ರೆ ಬೇಗನೂ ಬೇಯುತ್ತೆ, ರುಚಿಯಾಗೂ ಆಗುತ್ತೆ. ಈರುಳ್ಳಿ ಅರ್ಧ ಬೆಂದಿದೆ ಅಂತ ಅನಿಸುತ್ತೆ. ಈಗೇನು ಮಾಡ್ತಿದ್ಯಾ? ಇವಾಗ ಏನು ಮಾಡ್ಕೊತೀನಿ ಅಂದರೆ ನೀವು 1 kg ಅಕ್ಕಿಗೆ ಎಷ್ಟು ಹಾಕ್ತಿರೋ ಅದ್ರದ್ದು ಅರ್ಧದಷ್ಟು ಉಪ್ಪನ್ನ ಇವಾಗಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಈರುಳ್ಳಿ ಸಾಫ್ಟ್ ಆಗುತ್ತೆ, ಅದ್ರ ಜೊತೆಗೆ ಬೇಗ ಬೇಯುತ್ತೆ, ಮತ್ತು ಅದ್ರ ಜೊತೆಗೆ ರುಚಿ ಕೊಡುತ್ತೆ. ಆ ಕಾರಣದಿಂದಾಗಿ ನಾನು 1 ಪಾವಿಗೆ ಇಷ್ಟು ಉಪ್ಪು ನಾನು ಹಾಕೋತೀನಿ. ಸೊ ನಾವು 4 ಪಾವು ಹಾಕ್ತಿರೋದ್ರಿಂದ 2 ಇಷ್ಟು ಉಪ್ಪನ್ನ ಇವಾಗಲೇ ಹಾಕೋತೀನಿ. ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಹಿಡಿಯಷ್ಟು ಅಂದರೆ ಸ್ವಲ್ಪ ಈಗಲೇ ಹಾಕೋಬೇಕು. ಈಗ ಅರ್ಧ ಉಪ್ಪು ಅಷ್ಟೇ ಹಾಕಿರೋದು ನಾವು ಪಲಾವಿಗೆ. ಹಾಕ್ತೀವಿ. ಇನ್ನು ಅರ್ಧ ಉಪ್ಪನ್ನ ತರಕಾರಿ ಎಲ್ಲ ಹಾಕೋದ್ಮೇಲೆ ಅದು ತರಕಾರಿ ಜೊತೆ ಸೇರ್ಕೊಳ್ತೀವಿ. ಇದು ಈರುಳ್ಳಿ ಜೊತೆ ಸೇರ್ಕೊಳ್ಳಿ. ಇದಾಗಲೇ ನೋಡಿ ಫುಲ್ ಬ್ರೌನಿಶ್ ಗೋಲ್ಡ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆಗಲೇ ಬೇಯ್ತಾ ಇದೆ. ಪೂರ್ತಿ ಬಂದ ನಂತರ ಟೊಮ್ಯಾಟೊ ಸೇರಿಸ್ಕೊಳ್ಳಿ. ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಕಾಣಿಸ್ತಿದೆ ನನಗೆ. ಹೌದು. ಈಗೇನು ಮಾಡಬೇಕು ಇದನ್ನ? ಇದೆಲ್ಲ ನೀಟಾಗಿ ಬೆಂದ ನಂತರ ಬಾಡಿದ ನಂತರ ನಾವೇನು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸೇರಿಸ್ಕೊಳ್ಳೋಣ. ಟೊಮ್ಯಾಟೊ ಸೇರಿಸಿ ನಂತರ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಯಾಕೆ ಹಾಕ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಆಂಟಿ ಆಕ್ಸಿಡೆಂಟ್ ಅದು. ಅದ್ರ ಜೊತೆಗೆ ರುಚಿನೂ ಇರುತ್ತೆ. ನಾವು ಸ್ವಲ್ಪ ಪಲಾವ್ನ 1 kg ಅಕ್ಕಿ ಮಾಡ್ತಿದ್ದೀವಲ್ಲ, ಹಾಗಾಗಿ ಜಾಸ್ತಿ ಅನ್ನೋ ಥರನೇ ಸೇರಿಸ್ಕೊಳ್ಳೋಣ.
ಈಗ ಟೊಮ್ಯಾಟೊ ಈರುಳ್ಳಿ ಎಲ್ಲ ಬಾಡಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಯಾವುದೇ ತರಕಾರಿ ಆದರೂ ಹೇಗೆ ಬಾಡಿದೆ ಅಂತ ಗೊತ್ತಾಗುತ್ತೆ ಅಂದರೆ ಈ ಥರ ಮಾಡಿದ್ರೆ ಒಂದು ಮೆತ್ತಗಾಗಿರುತ್ತೆ. ಇಲ್ಲ ನಿಮ್ಗೆ ಹಾಗೂ ಗೊತ್ತಾಗಲ್ಲ, ಈಸಿಯಾಗಿ ತಿಳ್ಕೊಬೇಕು ಅಂದರೆ ಯಾವುದೇ ತರಕಾರಿ ಬೆಂದ ಮೇಲೆ ಈ ಥರ ಎಣ್ಣೆ ಬಿಡುತ್ತೆ ಸುತ್ತ ನೋಡಿ. ಅದರಿಂದ ನಿಮಗೆ ಬೇಗ ಗೊತ್ತಾಗುತ್ತೆ ಆ ತರಕಾರಿ ಬಾಡಿದ್ಯು ಇದು ಅಂತ. ಆಲ್ಮೋಸ್ಟ್ ಇವಾಗ ಇದು ಬಾಡಿದೆ ಇದ್ವಲ್ಲ. ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಪುದೀನ ಇದನ್ನೆಲ್ಲದನ್ನು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸುಣ್ಸಿದ ನಂತರ ತರಕಾರಿ ಆ್ಯಡ್ ಆನ್ ಮಾಡ್ಬೋದು. ನೋಡಿ ಇವಾಗ ಇದು ಕುದಿ ಬರ್ತಾ ಇದೆ ಅಲ್ವಾ? ಕುದ್ದಿ ಸುಂಡಿ ಹಸಿ ವಾಸನೆ ಹೋಗಿದೆ. ಇವಾಗ ನಾವೇನು ಇಟ್ಕೊಂಡಿದ್ದೀವಲ್ಲ ಅವರೆಕಾಳು, ಒಂದು ಬೌಲಷ್ಟು ಅವರೆಕಾಳು, ಅದ್ರ ಜೊತೆಗೆ ಒಂದು ಬೌಲಷ್ಟು ಬೀನ್ಸು, ಅದ್ರ ಜೊತೆಗೆ ಒಂದು ಬೌಲಷ್ಟು ಕ್ಯಾರೆಟ್, ಜೊತೆಗೆ ನಾವೇನು ಸೊಪ್ಪು ಇಟ್ಕೊಂಡಿದ್ವಲ್ಲ ಒಂದು ಬೌಲಷ್ಟು ಮೆಂತ್ಯ ಸೊಪ್ಪು. ನೀವು ಮೆಂತ್ಯ ಸೊಪ್ಪು ಎಷ್ಟು ಹಾಕ್ತಿರೋ ಅಷ್ಟು ಪಲಾವ್ ತುಂಬ ರುಚಿಯಾಗಿ ಬರುತ್ತೆ. ಆ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ. ತರಕಾರಿನೂ ಬೇಯಬೇಕಾ ಇದರಲ್ಲಿ? ಇವಾಗ ತರಕಾರಿ ಇವಾಗ ಬೇಯುತ್ತೆ. ಅದು ನಾವೇನು ಮಸಾಲೆ ಹಾಕಿದ್ವಲ್ಲ ಅದ್ರ ಜೊತೆಗೆ ಇವಾಗ ನೀಟಾಗಿ ಹೆಂಗೆ ಹೇಳೋದು ಬ್ಲೆಂಡ್ ಥರ ಆಗುತ್ತೆ. ಸೊ ಬ್ಲೆಂಡ್ ಆದಷ್ಟು ಒಳ್ಳೆ ರುಚಿ ಕೊಡುತ್ತೆ. ಮಸಾಲ ಜೊತೆ ಎಲ್ಲ ಹೊಂದ್ಕೊಳ್ಳುತ್ತೆ. ಈಗ ಬೆಂದಿದೆ ಅನ್ನಿಸ್ತಾ ಇದೆ ಅಲ್ವಾ? ಹಾಂ, ಪೂರ್ತಿ ಬೆಂದಿದೆ. ಇವಾಗ ನೀಟಾಗಿ ಸುಂಡಿದೆ ತರಕಾರಿ ಎಲ್ಲ. ಅವಾಗಲೇ ನಾವು ಅರ್ಧದಷ್ಟು ಉಪ್ಪು ಹಾಕೊಂಡಿದ್ವಿ ಅಲ್ವಾ, ಇವಾಗ ಇನ್ನರ್ಧದಷ್ಟು ಉಪ್ಪು ಅವಾಗ 2 ಹಾಕಿದೆ. ಈಗ ಪೂರ್ತಿ 4 ಪಾವ್ ಹಾಕಿರೋದಲ್ವಾ, 4 ಪಾವ್ ಅಂದರೆ 4 ಲೋಟ. ಅವಾಗ 2 ಹಾಕಿದೆ. ನೀಟಾಗಿ ಇದ್ರ ಜೊತೆಗೇನೆ ಈಗ ಇನ್ನೊಂದು 2-3 ನಿಮಿಷದಲ್ಲಿ ಬೇಯುತ್ತೆ. ಅಕ್ಕಿನ ನಾವು ಎಷ್ಟು ಹಾಕಬೇಕು ಅಂದ್ಕೊಂಡಿದ್ವೋ ಅದನ್ನು ತೆಗೆದಿಟ್ಕೊಂಬೇಡ. ನಾವು ಆ ಕಡೆ ಏನು ನೀರು ಇಟ್ಕೊಂಡಿದ್ವಿ ಅಲ್ಲ ಮರಳಕ್ಕೆ ಕುದಿಯೋಕೆ ಅಂತ, ಈಗ ಆ ನೀರನ್ನ ಆ್ಯಡ್ ಆನ್ ಮಾಡಿದ್ರೆ ಬೇಗ ಕುದ್ದು ಹೋಗುತ್ತೆ. ಇವಾಗ ನೋಡಿ ಆಗಲೇ ಕುದಿ ಬರೋಕ್ಕೆ ನೀರು ಕಾಯ್ದಿದೆ. ಹೌದು. ಇದಾದಮೇಲೆ 2-3 ನಿಮಿಷದಷ್ಟು ಅಕ್ಕಿನ ನೆನೆಸಿಟ್ಕೊಂಡ್ರೆ ಅನ್ನ ಸಾಫ್ಟ್ ಆಗುತ್ತೆ. ಫುಲ್ ಇದು ನೀಟಾಗಿ ಕುದಿ. ಇವಾಗ ನೋಡಿ ನೀಟಾಗಿ ನೀರು ಕುದ್ದಿ ಬಂದಮೇಲೆ ನಾವೇನು ನೆನೆಸಿಟ್ಕೊಂಡಿದ್ವಿ ಅಲ್ವಾ ಅಕ್ಕಿನ 2-3 ನಿಮಿಷ ಇವಾಗ ಅದನ್ನು ಸೇರಿಸ್ಕೊತೀವಿ. ಅದು ಎಣ್ಣೆನೇ ಬಿಟ್ಟಿದೆ ಅಲ್ಲ ಆಗಲೇ? ಹೌದು. ಇವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ಮೊಸರು, ಅನ್ನ ಸಾಫ್ಟ್ ಆಗುತ್ತೆ. ಅನ್ನ ಸಾಫ್ಟ್ ಆಗೋದಕ್ಕೆ ಮೊಸರು ಹಾಕೊಳ್ಳೋದಾ? 2 ಸ್ಪೂನಷ್ಟು ಮೊಸರು ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಡ್ತೀನಿ. ನಿಂಬೆಹಣ್ಣು ಹಾಕಿದರೆ ಹುಳಿ ಅಂಶ ಕೊಡುತ್ತೆ, ಟೇಸ್ಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಹುಳಿ ಇಷ್ಟ ಇರುತ್ತೆ. ಟೊಮ್ಯಾಟೊದಾಗ ಸಿಗೋ ಹುಳಿನೇ ಬೇರೆ, ನಿಂಬೆಹಣ್ಣು ಹಿಂಡಿದಾಗ ಸಿಗೋ ಹುಳಿನೇ ಬೇರೆ, ಹುಣಸೆ ಹಣ್ಣು ಹಾಕಿದಾಗ ಸಿಗೋ ಹುಳಿನೇ ಬೇರೆ. ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ. ಇವಾಗ ನೋಡಿ ಇದು ಕುದ್ದಿದೆ, ಜಾಸ್ತಿ ಕೈ ಆಡಕ್ಕೆ ಹೋಗ್ಬೇಡಿ, ಅಕ್ಕಿ ಹೊಡೆಯುತ್ತೆ. ಅದಕ್ಕೆ ಅರ್ಧ ಸ್ವಲ್ಪ ಬೆಂದಷ್ಟು ಆಗಿದೆ ಅಲ್ಲ, ಹೀಗಿದೆನಾ ಮುಚ್ಚಿಬಿಟ್ಟು ವಿಷಲ್ ಹಾಕಿಸ್ಬೇಡಿ. ಒಂದೇ ವಿಷಲ್ ಸಾಕಲ್ವಾ? ಹೌದು, ಒಂದೇ ವಿಷಲ್ ಸಾಕು. ಈ ಕುಕ್ಕರ್ದು ಪ್ರೆಷರ್ ಹೋಗಿದೆಯಾ? ಹಾಂ, ಪ್ರೆಷರ್ ಹೋಗಿದೆ. ಇವಾಗ ಅದನ್ನು ತೆಗೆದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಹಾಗೆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತಲ್ಲ, ಹಾಗಾಗಿ ಮಿಕ್ಸ್ ಮಾಡಿದ್ರೆ ಇವಾಗ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಮತ್ತೆ ಇನ್ನೊಂದರಿಂದ 2 ನಿಮಿಷ ನೀಟಾಗಿ ಮುಚ್ಚಿಟ್ರೆ, ಕ್ಯಾಪ್ ಕ್ಲೋಸ್ ಮಾಡಿಟ್ರೆ ಮಸಾಲೆ ನೀಟಾಗಿ ಸೆಟ್ ಆಗುತ್ತೆ. ಅದಾದಮೇಲೆ ತಿನ್ಬೋದು. ಆಂಟಿ ಪಲಾವ್ ಮಾಡ್ತಿದ್ದಾಳೆ ಡಾಲಿ, ಅದ್ರ ಜೊತೆಗೆ ನೀವೇನು ಮಾಡ್ತಿದ್ದೀರಾ? ಮಸಾಲ ವಡೆ ಮಾಡ್ತಿದ್ದೀರಾ? ಏನೇನು ಇಟ್ಕೊಂಡಿದ್ದೀರಾ ಅದಕ್ಕೆ? ಕಡಲೆಬೇಳೆ 1 kg, ಹಾಂ, ಒಂದು 5 ಈರುಳ್ಳಿ, ಹಾಂ, ಸಬ್ಸಿಗೆ ಸೊಪ್ಪು, ಸಾಂಬಾರು ಸೊಪ್ಪು, ಇದಕ್ಕೊಂದೆರಡು ಒಣ ಹಿಡಿ ಅಂತ ಹೇಳ್ತೀವಲ್ಲ, 2 ಅಷ್ಟು ಬೆಳ್ಳುಳ್ಳಿ, ಒಂದು 3 ಇಂಚು ಶುಂಠಿ, ರುಚಿಗೆ ಉಪ್ಪು, ಹಸಿಮೆಣಸಿನಕಾಯಿ ಒಂದು 1/4 kgಗೆ 5 ಅಂದರೆ 1 kgಗೆ 20 30. ಒಂದ್ವೇಳೆ ಜಾಸ್ತಿ ಕೆಲವರು ಖಾರ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಕಡಿಮೆ ಆದರೆ ಕಡಿಮೆ ಆಗುತ್ತೆ.
ಸ್ವಲ್ಪ ಜೀರಿಗೆ, ಹ್ಞೂ ಆಮೇಲೆ ಇದು ಚಕ್ಕೆ ಲವಂಗದ ಪೌಡರ್, ಗರಂ ಮಸಾಲ ಅಂತ ಹೇಳ್ತೀರಾ, ಬರೀ ಇದು ಚಕ್ಕೆ ಲವಂಗ ಎರಡೇ ಹಾಕಿರೋದು. ಈಗ ಇದಕ್ಕೆಲ್ಲ ಹಾಕಿ ರುಬ್ತೀನಿ ಫಸ್ಟು ಮಸಾಲೆನ. ಮಸಾಲ ರುಬ್ಕೋತೀರಾ? ಮೆಣಸಿನ್ಕಾಯಿನೂ ರುಬ್ಬಕ್ಕೆ ಹಾಕ್ಕೊತೀರಾ? ಎಲ್ಲ ರುಬ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀವು 1 kg ಎಷ್ಟರಷ್ಟು ಹಾಕ್ತಿದ್ರೆ 2 ಒಳ್ಳೆ ಇಡಿ. ಅಂದಾಜು ಇನ್ನು ಉಪ್ಪು ಅವ್ರ ರುಚಿಗೆ ತಕ್ಕಂಗೆ ಹಾಕೋಬೇಕು. ಬೇಕಷ್ಟು ಹಾಕೋಬೋದು. ರೆಗ್ಯುಲರಾಗಿ ಮಾಡ್ತಿರ್ತಾರೆ, ಗೊತ್ತಿರುತ್ತೆ ಇಷ್ಟೇ ಹಾಕಬೇಕು ಅಂತ. ಇದನ್ನೇನು ತುಂಬ ನೈಸಾಗಿ ರುಬ್ಬಬೇಕು ಅನ್ನಂಗೇನಿಲ್ಲ, ಮತ್ತು ನೀರು ಹಾಕಂಗಿಲ್ಲ ಇದಕ್ಕೆ. ಹಾಗಾಗಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಸಾಕು. ಈಗ ನೋಡಿ ತರಿಯಾಗಿ ರುಬ್ಬಿದ್ದೀನಿ, ತುಂಬ ನೈಸಾಗಿ ಏನಿಲ್ಲ. ಇದಕ್ಕೊಂದು ಈರುಳ್ಳಿನ ಹೆಚ್ಕೊಂಡಿದ್ದಲ್ಲ, ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ, ಒಟ್ಟಿಗೆ ಹಾಕ್ಬಿಡ್ತೀನಿ ಇದನ್ನೀಗ. ಫಸ್ಟ್ 1 hour ಆಗಿದೆ, ನಾನು ಮುಂಚೆನೇ ನೆನೆಸಿ ತೊಳೆದು ಚೆನ್ನಾಗಿ ನೆನೆಸಿದ್ದೀನಿ. ಇದು ತುಂಬ ನೆಂದ್ರೇನಾಗುತ್ತೆ ಅಂದರೆ 1-2-3 ದಿನ ಇಡೋಕ್ಕಾಗಲ್ಲ, ಅಂದರೆ ಬೇಗ ನಾರು ಬರುತ್ತೆ ಅಂತ ಹೇಳ್ತಾರೆ, ಅಥವಾ ಥರ ಸ್ಮೆಲ್ ಬಂದಂಗೆ ಆಗುತ್ತೆ. ತುಂಬ ನೆನಿಬಾರ್ದು, ಸ್ವಲ್ಪ ಕಡಿಮೆ ಇನ್ನೂ ನೆನಿಬೇಕು ಅನ್ನೋ ಅಷ್ಟೊಳಗೆ ರುಬ್ಕೋಬೇಕು. ಫುಲ್ ಮಧ್ಯದಲ್ಲಿ ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ಗಟ್ಟಿ ಇದೆ. ಮತ್ತು ಇದನ್ನು ಅಷ್ಟೇ ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಬಿದ್ರೆ ಬೇಯಿಸಿದಾಗ ತುಂಬ ಕ್ರಿಸ್ಪಿ ಆಗಿರುತ್ತೆ. ಇಲ್ಲ ಅಂದರೆ ಫುಲ್ ಒಂಥರ ಮೆತ್ತಗಾಗುತ್ತೆ. ಅವಾಗ ತಿನ್ನಕ್ಕಷ್ಟೇ ಚೆನ್ನಾಗಿರುತ್ತೆ. 2 ದಿನ ಬಿಟ್ಟು ತಿನ್ನಕ್ಕೆ ಹೋದ್ರೆ ಅದೊಂಥರ ಮುದ್ದೆ ಆದಂಗಾರೆ ರುಚಿ ಅನಿಸಲ್ಲ ತಿನ್ನಕ್ಕೆ. ಇದನ್ನು ಅಷ್ಟೇ ತರಿಯಾಗಿ ರುಬ್ಬಿ, ತುಂಬ ನೈಸ್ ಆದರೆ ಚೆನ್ನಾಗಿ ಅನಿಸಲ್ಲ. ಎಲ್ಲನೂ ರುಬ್ಕೊಂಡಾಯ್ತು. ಇವಾಗ ಹಿಂಗೆ ರುಬ್ಬಿದ್ದೀನಿ. ಇದು ಏನೇ ಇದೆ ಬೇಳೆ ಇಲ್ಲ ಅಂದರೆ ನಾವು ರುಬ್ದಾಗ್ಲೇ ಗೊತ್ತಾಗುತ್ತಲ್ವ ತಟ್ಟಕ್ಕೆ ಬರುತ್ತಾ ಇಲ್ಲ ಅಂತ. ಹಿಂಗೆ ಮಾಡಲಿಲ್ಲ ಅಂದ್ರದು ತಟ್ಟಕ್ಕಾಗಲ್ಲ, ಅದಕ್ಕೆ ತರಿಯಾಗಿ ರುಬ್ಬಿದ್ದೀನಿ. 5 ಈರುಳ್ಳಿ ಹಾಕಿದ್ದಲ್ಲ, ಅದು ಮಸಾಲೆ, ಕಡಲೆಬೇಳೆ. ಈಗ ಇದಕ್ಕೆ ಸಬ್ಸಿಗೆ 2 ಕಟ್ ಹಾಕಿದ್ದೀನಿ. ಕೆಲವರಿಗೆ ಫ್ಲೇವರ್ ಇಷ್ಟ ಆಗಲ್ಲ, ಕಡಿಮೆ ಹಾಕೊಳ್ತಾರೆ. ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿ ಹಾಕೋದಿದೆ, ಇಷ್ಟಪಡ್ತಾರೆ ಅಂತ ನಾನು ಏನು ಮಾಡ್ತೀನಿ, 2 ಕಟ್ ಹಾಕಿದ್ದೀನಿ. ನೀರಿನ ಅಂಶ ಇರಬಾರ್ದು, ಚೆನ್ನಾಗಿ ಹಿಂಡಿ ಹಾಕಿದ್ರೆ ನೀರು ಅಂಶ ಪೂರ್ತಿ ಹೋಗಿರುತ್ತೆ. ಇದಕ್ಕೆ ನೀರೇನು ಹಾಕಲೇಬಾರ್ದು? ಹಾಕೇ ಇಲ್ಲ. ಏನಕ್ಕೆ ಈರುಳ್ಳಿದು ಏನಿದೆ ನೀರು ಅಷ್ಟೇ, ಇದೆಲ್ಲ ಸೇರ್ಕೊಂಡಾಗ ಏನು ನೀರು ಬಿಡುತ್ತೆ ಅದು ಕರೆಕ್ಟ್ ಆಗುತ್ತೆ. ಒಂದು ವೇಳೆ ಏನಾರು ಹಾಕ್ಬೇಕಾದ್ರೆ ನೀರು ಹಾಕ್ಕೊಂಡು ರುಬ್ಬಿದ್ರೆ ನಾವು ರುಬ್ಬೇಕಾದ್ರೆ ತೆಳು ಆಗುತ್ತೆ, ಅದು ತಟ್ಟಲಿಕ್ಕೆ ಬರಲ್ಲ. ತಟ್ಟಕ್ಕೆ ಬರಲ್ಲ, ಆಮೇಲೆ ಇಟ್ಕೊಂಡು ತಿನ್ನಕ್ಕಾಗಲ್ಲ ಅಂತ ಅಂದ್ರೆ ಆಗಲ್ಲ ಅನ್ನೋದಕ್ಕಿಂತ ನಾವು ಫಸ್ಟ್ ಆಫ್ ಆಲ್ ಈ ಬಾಣಲೆ ಒಳಗೆ ಎಣ್ಣೆ ಒಳಗೆ ಹಾಕೋಕ್ಕೆ ಆಗಲ್ಲ ಇದನ್ನು. ಹಂಗಾಗಿ ಕೆಲವೊಂದು ಅಡುಗೆನ ಸ್ಪೆಸಿಫಿಕ್ಕಾಗಿ ಅದನ್ನೇ ಮಾಡಬೇಕು. ಇದು ಸಾಂಬಾರ್ ಸೊಪ್ಪು. ಇದು 1 ಕಟ್ಟಷ್ಟು ತಗೊಂಡಿದ್ದೀರಾ? 1 ಕಟ್ಟಷ್ಟು. ಇದೆಲ್ಲ ಏನಾದರೆ ಕೆಲವರು ಗ್ರೀನಿಶ್ ಆಗುತ್ತೆ ಬೇಡ ಅಂತ ಹೇಳ್ತಾರೆ, ಅಂದರೆ ಅದರ ಟೇಸ್ಟ್ ಕೆಲವು ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಹಾಕೊಳ್ತಾರೆ. ನಾವು ಸ್ವಲ್ಪ ಸಾಂಬಾರು ಸೊಪ್ಪನ್ನ ಅಡುಗೆಲಿ ಹೆಚ್ಚು ಜಾಸ್ತಿ ಬಳಸೋದ್ರಿಂದ 1 ಕಟ್ಟಷ್ಟು ಆಗಿದೆ. 1 kg ಅಷ್ಟು ಬೇಕಾಗುತ್ತೆ. ಕೆಲವರು ಇಷ್ಟಪಡಲ್ಲ, ಮೆತ್ತಗಾಗುತ್ತೆ ಅಂತಾರೆ, ಬಟ್ ಆಗಲ್ಲ, ಮೆತ್ತಗಾಗಲ್ಲ. ಅಂದರೆ ಈ ಕಲಿಸ್ಬೇಕಾದ್ರೆ ಈಗ ಈ ಟೈಮಲ್ಲಿ ಚೂರು ಖಾರ ಇದ್ರೂ ಎಣ್ಣೆ ಬಿಟ್ಟಾದಮೇಲೆ ಕಡಿಮೆ ಇರುತ್ತಲ್ಲ, ಆಗ ಅದು ನೀರು ಕಂಡಂಗೆ ಆಗುತ್ತಲ್ಲ, ಆಗ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ಹಾಗಾಗಿ ಒಂಚೂರು ಮುಂದೆ ಇದ್ದರೆ ಏನು ನಡೆಯುತ್ತೆ. ಈ ಟೈಮಲ್ಲಿ ನೀವು ಟೇಸ್ಟ್ ಮಾಡ್ಕೋಬೋದು ಸರಿ ಇದೆಯಾ ಇಲ್ವಾ ಅಂತ. ಈಗ ಎಣ್ಣೆ ಕಾಯ್ದಿದೆ, ಮೇಲೆ ಬರ್ತಾ ಇದೆ ನೋಡಿ. ಹಿಂಗೆ ಹಾಕ್ತಾ ಒಂಚೂರು ತಕ್ಷಣ ಹಿಂಗೆ ಹಾಕಿದ ತಕ್ಷಣ ಮೇಲೆ ಬಂದರೆ ಅದು ಎಣ್ಣೆ ಕಾಯ್ದಿದೆ ಅಂತ. ಈಗ ಒಂದೊಂದೇ ತಟ್ಕೊಂಡಿದ್ದೀವಲ್ಲ, ಅದನ್ನೊಂದೊಂದೊಂದೇ ವಡೆನ ಹಾಕ್ತಾ ಹೋಗೋಣ. ನಾನಿಲ್ಲಿ 1 kg ಹಿಟ್ಟು ತಗೊಂಡಿರೋದ್ರಿಂದ ಕಾಳನ್ನ 2 kg ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದು ಮುಳುಗ್ ಬೇಯಬೇಕಲ್ಲ. ನೀವು ಕಡಿಮೆ ತಗೊಂಡಿದ್ರೆ ಒಂದು ಅರ್ಧ kg ಅಷ್ಟು ಕಡಿಮೆ ಎಣ್ಣೆ ಹಾಕೋಬೋದು. ನಾನು ಈಗ ಅರ್ಧ kg ತಗೊಂಡಿದ್ರೆ 1 kg ಹಾಕಿದ್ರೆ ಸಾಕು. ನಾನು 1 kg ತಗೊಂಡಿರೋದ್ರಿಂದ 2 kg ಎಣ್ಣೆ ಹಾಕೊಂಡಿದ್ದೀನಿ. ಇಲ್ಲ ಅನ್ನೋದು ಬೇಯಲ್ಲ, ನೀಟಾಗಿ ಮುಳುಗಲ್ಲ ಅದು.
ಮತ್ತು ಎಣ್ಣೆ ಕಾದ್ಮೇಲೆ ಹಾಕಬೇಕು. ಅರ್ಧ ಎಣ್ಣೆ ಕಾದಾಗ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಡ್ಕೊಂಬಿಟ್ಟು ತಲೆ ಓಪನ್ ಆಗಿಬಿಡುತ್ತೆ. ಮತ್ತು ಹಾಕಿದ ತಕ್ಷಣ ಅದನ್ನು ಕೈ ಆಡಿಸ್ಬಾರ್ದು, ಸ್ವಲ್ಪ ಅದು ಬೇಯಕ್ಕೆ ಬಿಡಬೇಕು. ಅದು ಒಂದು ರೀಸನ್ ಹೊಡ್ಕೊಳ್ಳೋದು. ಇಲ್ಲ, ತಕ್ಷಣ ಈಗ ಹಾಕ್ಬಿಟ್ರೆ ನಾವು ಅದನ್ನು ಎತ್ಲಿಕ್ಕೆ ನೋಡೋಣ ಅಂತ ಎತ್ಲಿಕ್ಕೆ ಹಾಕ್ಬಿಟ್ರೆ ಅದು ಸ್ವಲ್ಪ ಒಂದು ಸೈಡ್ ಬೇಯಬೇಕು ಒಂಚೂರು. ಮತ್ತು ವಡೆ ಬೇಯೋದು ಸ್ವಲ್ಪ ಲೇಟು. ಬೇರೆ ಚಕ್ಲಿ ಎಲ್ಲ ಆದರೆ ಬೇಗ ಬೇಯ್ತವೆ, ಅದು ಕರ್ಜಿಕಾಯ್ದೆಲ್ಲ. ವಡೆ ಏನಂದರೆ ಸ್ವಲ್ಪ ಲೇಟ್, ಯಾಕಂದರೆ ಎಲ್ಲ ನೀರಿನ ಅಂಶನೇ ಇರುತ್ತಲ್ಲ. ಒಂದು ಸೈಡ್ ಬೆಂದಿದೆ ಸ್ವಲ್ಪ, ಅದನ್ನು ಊಟ ಮಾಡಿದಾಗ ಅಲ್ಲಿ ಗ್ರೀನಿಶ್ ಇದೆಯಲ್ಲ ಇಲ್ಲಿ, ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಊಟ ಮಾಡಿದ್ರೆ ಅದು ಸರಿ ಹೋಗುತ್ತೆ ನೋಡಿ. ಎಲ್ಲ ಹಾಗೆ ಇದೆ, ಗ್ರೀನಿಶ್ ಇದೆ ಅಲ್ವಾ? ಅದು ಊಟ ಮಾಡಿದ, ಇದು ಊಟ ಮಾಡಿದ್ರೆ ಮತ್ತು ಏನಾಗುತ್ತೆ, ಸ್ವಲ್ಪ ಇವಾಗ ಬೇಯಿಸ್ಬೇಕು, ಬೇಗ ತಿಂತೀವಿ ಅಂದರೆ ಸ್ವಲ್ಪ ಕಡಿಮೆ ಬೇಯಿಸಿದ್ರಾಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಬೇಯಿಸ್ತೀನಿ. ಅಂದರೆ ಇವತ್ತಿಗೆ ಈಗ ಒಂದು ಟೈಮಿಗೆ ತಿಂದರೆ ಸರಿ ಹೋಗುತ್ತೆ, ಮತ್ತು ನಾಳೆ ತಿಂದಾಗ ಏನಾಗುತ್ತೆ ಅಂತ ಮೆತ್ತಗೆ ಇಷ್ಟ ಆಗಲ್ಲ. ಹಂಗಾಗಿ ಕ್ರಿಸ್ಪಿ ಆಗಿರಲಿ ಅಂತ ಒಂದು ಜಾಸ್ತಿ ಬೇಯಿಸ್ತೀನಿ ನಾನು. ನಾಳೆನೂ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಸಾಮಾನ್ಯ ವಡೆ ಇರಲ್ಲ ಅಂತಾರೆ, ನಾನೊಂದು ವಾರದವರೆಗೂ ಇಟ್ಟಿರ್ತೀನಿ, ಕೆಡಲ್ಲ. ಅಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಯಿಸೋದಿಲ್ಲ. ಕೆಲವರು ಈರುಳ್ಳಿ ಎಲ್ಲ ಹಾಕೋದೇ ಇಲ್ಲ, ಅಂದರೆ 2-3 ದಿನ ಇಡೋಕ್ಕಾಗಲ್ಲ ಅಂತ ಈರುಳ್ಳಿ ಹಾಕಲ್ಲ, ಬರೀ ಜೀರಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾರೆ. ನನಗೆ ಒಂದು ವಾರದವರೆಗೂ ಇಟ್ಟಿದ್ದೀನಿ, ಏನೂ ಆಗಲ್ಲ. ಬಟ್ ನಮ್ಮನೆ ಸ್ವಲ್ಪ ವಡೆ ಇಷ್ಟ ಆಗಿರೋದ್ರಿಂದ ಯಾವಾಗಲೂ ಜಾಸ್ತಿ ಮಾಡ್ತೀನಿ. ಇದಕ್ಕೆಲ್ಲ ಚೇಂಜ್ ಆಗಿದೆ, ಬ್ರೌನಿಶ್ ಆಗಿದೆ ಫುಲ್ಲು ಅಲ್ವಾ? ಈಗ ತೆಗೆದ್ರೆ ಪ್ರಾಪರ್ ಫಾರ್ಮಲ್ಲಿ ಇದೆ. ನಾನು ವಾರ ಇಟ್ಕೊಂಡು ತಿಂದೇನು ಏನೂ ಆಗಲ್ಲ. ಟೆಕ್ಸ್ಚರೇ ಗೊತ್ತಾಗ್ತದೆ, ತುಂಬ ಕ್ರಿಸ್ಪಿಯಾಗಿ ತಿನ್ನೋದು ನಿಮಗೆ ಕ್ರಿಸ್ಪಿಯಾಗಿ ಇರುತ್ತೆ. ವಾರ ಇಟ್ಟರು ಏನೂ ಆಗಲ್ಲ. ಒಳ್ಳೆ ಕಡಿಮೆ ಬೇಯಿಸಿರೇನಂತೆ, ಈರುಳ್ಳಿದು ಹಸಿ ಇರುತ್ತಲ್ಲ, ಹಂಗಾಗಿ ಬೇಗ ಇಡುತ್ತೆ. ಸ್ವಲ್ಪ ಕೆಳಗಡೆಯಿಂದ ಹಾಕಿದ್ರೆ ಒಳ್ಳೆದಿಲ್ಲ, ಎಣ್ಣೆ ಹಾರುತ್ತೆ. ಸ್ವಲ್ಪ ಖಾರ ಮಾಡಬೇಕು ಅನ್ಸುತ್ತೆ. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕಾಯಿ ಹೋಳಿಗೆ, ವೆಜಿಟೇಬಲ್ ಪಲಾವ್, ಬದನೆಕಾಯಿ, ಆಲೂಗಡ್ಡೆ ಹಾಗೆ ಅವರೆಕಾಳು ಕೊಚ್ಚು, ಸೌತೆಕಾಯಿ ಕೋಸಂಬರಿ, ಮೊಸರು ಕೊಚ್ಚು, ಹಪ್ಪಳ ಹಾಗೆಯೇ ಮಸಾಲ ವಡೆಯನ್ನು ಮಾಡಿದ್ವಿ. ನೀವು ಹಬ್ಬಕ್ಕೆ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ವಿಡಿಯೋ ಇನ್ನೂ ಬೇಕು ಅಂತ ಹೇಳಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶ್ರೀಕೃಷ್ಣಾರ್ಪಣಮಸ್ತು.